ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತು ನಾನು ಹಿಂದಿನ ಪಾರ್ಟು ಮುಂದಿನ ಪಾರ್ಟು ಕೊಳ ಕಟಿಂಗ್ ತೋರಿಸ್ರಿ ಅಂತ ಕೇಳಿದ್ರಿ. ಮತ್ತು ಟಸ್ಕ್ ಹಿಡಿದು ಎಷ್ಟು ಇಂಚಿಗೆ ಹಿಡಿಬೇಕ್ರಿ ಟಸ್ಕ್ ಎರಡು ಕಮೆಂಟಿಗೆ ಒಂದೇ ವಿಡಿಯೋದಾಗ ಆನ್ಸರ್ ಕೊಡಾಕತ್ತೀನಿ ನೋಡಿರಿ. ಬರ್ರಿ ನಾನು ಇವಾಗ ತೋರಿಸ್ಕೊಡ್ತೀನಿ ರೀ ಯಾವ ಥರ ನಿಮಗೆ ಹಿಂಭಾಗ ಮುಂಭಾಗ ಕೊರಳು ಯಾವ ಥರ ತೊಗೊಳೋದು ಎಲ್ಲ ಮಾಹಿತಿ ಕೊಡ್ತೀನಿ ರೀ. ವಿಡಿಯೋ ನೋಡಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಈ ವಿಡಿಯೋ ಚಲೋ ಮಾಡ್ತೀನಿ ನೋಡಿರಿ. ಬರ್ರಿ ಇವಾಗ ಇದನ್ನು ಫೋಲ್ಡ್ ಮಾಡೀನಿ ರೀ, ಕಟಿಂಗ್ ಮಾಡ್ಕೊಂಬರೋಣ ಬರ್ರಿ. ಇದನ್ನು ಹೋಗಿ ಕಟ್ ಮಾಡ್ಕೊಂಬಂದ್ವಿ ಅಂದ್ರೆ ನಿಮಗೆಲ್ಲ ಥರ ಹೇಳ್ಕೊಡ್ತೀನಿ ನೋಡಿರಿ. ಈ ಥರ ಅರ್ಬಿ ಕಟಿಂಗ್ ಮಾಡ್ಕೊಂಡಿರಲ್ರಿ, ಇದು ಮಡ್ಚಿದ್ದು ಆ ಸೈಡ್ ಆಗ್ಬೇಕ್ರಿ, ಇದು ನಮ್ಮ ಸೈಡ್ ನಮ್ಮ ಮುಂದಿರ್ಬೇಕು ನೋಡಿರಿ. ಕಟಿಂಗ್ ಮಾಡೋಕೆ ಹೊರಗೆ ಒಂದು ಸ್ವಲ್ಪ ಗಲಾಟೆ ಐತ್ರಿ, ಹುಡ್ರು ಗಲಾಟೆ ಮಾಡಕತ್ತಾವು, ಸಾರಿ ನೋಡಿರಿ. ಈ ಥರ ಫೋಲ್ಡ್ ಮಾಡ್ಕೊರಿ. ಹೇಳ್ತೀನಿ ಬರ್ರಿ ಇವಾಗ ಮುಂದಿನ ಪ್ರಿಂಟು ಹಿಂದಿನ ಪ್ರಿಂಟು ಯಾವ ಥರ ಇಟ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿರಿ. ಬರ್ರಿ ಇವಾಗ ಏನು ಫೋಲ್ಡ್ ಮಾಡಿದ್ವಲ್ಲ ಅರ್ಬಿಗೆ ಅತಿ ಹೇಳ್ಕೊಡ್ತೀನಿ ಬರ್ರಿ. ನೋಡಿರಿ ಇಲ್ಲೇ ಇದು ನೋಡಿರಿ, ಇದು ಮೈಯಾಗ 10 ಇಂಚಿಗೆ ಕಮ್ಮಿ ಐತ್ರಿ, 9.5 ಸ್ವಲ್ಪ ಮ್ಯಾಗ ಐತೆ. ಅವ್ರು 9.5 ಇತ್ತು ರೀ, ನಾವೊಂದು ಮುಕ್ಕಾಲು ಭಾಗ ಮ್ಯಾಗ ಇಟ್ಕೊಂಡಿ ನೋಡಿರಿ. ಉದ್ದಿಗೆ ಭಾಳ ಕಮ್ಮಿ ಐತ್ರಿ ಅವ್ರದ್ದು. ಉದ್ದಿಗೆ ಅವ್ರದ್ದು 11.5 ಐತ್ರಿ, ನಾನು 12.5 11.5 12 ಐತ್ರಿ. 13.5 ಇಟ್ಕೊಂಡ್ಬಿಡ್ತೀನಿ ರೀ ಸಾಕು. ಯಾಕಂದ್ರೆ ಇದು ಏರಬಾರ್ದು, ಅರಿಬಾರ್ದು, ಸ್ವಲ್ಪ ಎಷ್ಟ್ರಾನ ಇರ್ಬೇಕು ರೀ, ಚಂದ ಬರಾಕತ್ತೈತ್ರಿ. ಇದು ಎಕ್ಸ್ಟ್ರಾ ಅರ್ಬಿ ಕಟ್ ಮಾಡ್ಕೊಂಬರ್ತೀನಿ ನೋಡಿರಿ. ಇವಾಗ ಎಕ್ಸ್ಟ್ರಾ ಅರ್ಬಿ ತೊಗೊಂಬಿಡ್ರಿ ಇದನ್ನು, ಯಾಕಂದ್ರೆ ಅರಿ ದೊಡ್ಡ ಇರ್ತಾವೆ ರೀ. ಅವ್ರು ತಳ್ಳಗೆ ಅದಾರ, ಅವ್ರು ಹಚ್ಚೋಲಿ 9 ಐತ್ರಿ ಮೈಯಾಗ, ನಾನೇ 9.5 ಇಟ್ಕೊಂಡೀನಿ ರೀ. ಕಾಟನ್ ಐತಲ್ರಿ ಇದು. ಬುಡಕಿನೂ 2 ಇಂಚ್ ಹೆಚ್ಚಿಗೆ ಇಟ್ಕೋಬೇಕು ನೋಡಿರಿ ಹಿಂಭಾಗ. ಇದು ನೋಡಿರಿ, ಇದು 13.5 ಐತ್ರಿ, ಇದು 13.5 ಒಂದು ಇಂಚ್ 1.5 ಇಂಚ್ ಹೆಚ್ಚು ಇಟ್ಟೋದೀನಿ. ಯಾಕಂದ್ರೆ ಹಿಂದೆ ಬೆನ್ಪಟ್ಟಿ ಫೋಲ್ಡ್ ಮಾಡಕ್ಕೆ ಬೇಕ್ರಿ ಅರಿಬಿ, ಅದಕ್ಕೆ ನೋಡಿರಿ ಹೆಚ್ಚು ಇಟ್ಕೋರಿ. ನೀವು ಬೇರೆ ಬೆನ್ಪಟ್ಟಿ ಹಚ್ಕೊಳಂಗಿದ್ರೆ ಸವಾ ಇಟ್ಕೊಂಬಿಡ್ರಿ. ಬರ್ರಿ ಇವಾಗ ಮುಂಭಾಗ ನೋಡ್ರಿ, ಇಲ್ಲಿಗೆ ಭುಜಕ್ಕೆ ಸರಿಯಾಗಿ 2 ಇಂಚ್ ತೊಗೋರಿ. ಭುಜ ಕರೆಕ್ಟ್ ದಪ್ಪ ಇರಲಿ, ತಳಗಿರಲಿ 2.5 ಲಾಸ್ಟ್ ಬರುತ್ತೆ. ದಪ್ಪ ಇದ್ರೆ ಭಾಳ ದಪ್ಪ ಇದ್ರೆ. ಇವಾಗ ಇವ್ರು ತಳಗದಲ್ಲ 2 ಇಂಚಿಗೆ ಕಮ್ಮ ತೊಗೋತೀನಿ ರೀ. ಭಾಳ ಹಿಂಗೆ ಇಲ್ಲಿಕ ಭುಜ ಇಳಿತಾವೆ. ನಾನು ನೋಡಿರಿ 1.5 ಮ್ಯಾಲೆ ತೊಗೋತೀನಿ ನೋಡಿರಿ. ತಳಗದಾರೆ ಅವರು, ಹಿಂಗಾಗಿ ಮುಂಭಾಗ 6 ಇಂಚ್ ಐತ್ರಿ ಅವ್ರದ್ದು. ಮುಂದಿನ ಭಾಗ ನೋಡಿರಿ, ಮುಂದೆ ಪಾಟ್ ಅಂತೇರಲ್ಲ ಅದಕ್ಕೆ ಇಷ್ಟು ಹೇಳಕತ್ತೀನಿ ರೀ. ಇದು ಮುಂಭಾಗ ನೋಡಿರಿ, ಇಲ್ಲಿ ನೋಡ್ಕೋಬೇಕ್ರಿ ಅಳತಿ. ಇಲ್ಲಿ ಎಷ್ಟು ಇರುತ್ತೆ ಇಲ್ಲಿನ ಇಷ್ಟೇ ಇರ್ಬೇಕು ನೋಡಿರಿ, ಹೆಚ್ಚು ಕಮ್ಮಿ ಮಾಡ್ಕೋಬೇಡ್ರಿ. ಇಲ್ಲಿಗೆ ಅಲ್ಲಿಗೆ ಇಟ್ಕೊಂಡ್ರಿ. ಭುಜ ಏನೈತೆ 3 ಇಂಚ್ ಇಟ್ಕೋತೀನಿ, 3 ಸ್ವಲ್ಪ ಮ್ಯಾಗ ಇಟ್ಕೋತೀನಿ ನೋಡಿರಿ ಭುಜ. ಇದು ಬಗಲ್ ನೋಡಿರಿ, ಬಗಲ್ ಏನೈತೆ 5 ಇಂಚ್ ಇಟ್ಕೋತೀನಿ ರೀ. ಅವ್ರೇನು ತಳಗದಾರ ಭಾಳ 5 ಇಂಚ್ ರಗಡ್ ಆಗತ್ತೆ ರೀ. ಇದು ಶೇಪ್ ಹಾಕೋರಿ ಈ ಥರ. ಬಗಲ್ ಏನು ಇಟ್ಕೋತೀರಲ್ರಿ, ಇಲ್ಲಿ 1.5 ಇಂಚ್ ಪರಕ್ ಇರ್ಬೇಕು ನೋಡಿರಿ. ಇಲ್ಲಿ 1.5 ಇಂಚ್ ಪರಕ್ ಇರಬೇಕು ನೋಡಿರಿ. ಕರೆಕ್ಟ್ ಟೇಪ್ ಅತಿ ಹಾಕೋದಿಲ್ಲ ರೀ, ಕರೆಕ್ಟ್ ಹಾಕೋದು ನೋಡಿರಿ. ಯಾಕಂದ್ರೆ ದಿನ ಕಟಿಂಗ್ ಮಾಡ್ತೀವಲ್ರಿ, ಎಲ್ಲ ಗೊತ್ತಿರ್ತೀರಿ ಇಷ್ಟೇ ಬರ್ತಾ 1.5 ಇಂಚ್ ಅನ್ನೋದು ಗೊತ್ತಿರ್ತೈತಲ್ಲ. ನಾನು ಈ ಕಲರ್ ಆದ್ರೆ ನೀವು ಅತ್ತೆ ಟೇಪ್ ತೊಗೊಂಡು ಇದು ಮಾಡ್ಕೊರಿ. ಇದು ಮುಂದಿನ ಭಾಗ ಒಂದು ಸ್ವಲ್ಪ ಮೂಲಿ ಒಳಗೆ ಹಿಂಗೆ ಇದು ಮಾಡ್ಕೊಂಡು ಇಷ್ಟು ಶೇಪ್ ಹಾಕೋರಿ. ಮುಂದಿನ ಶೇಪ್ ಇದು ಕ್ರಾಸ್ ಪಟ್ಟಿ ಏನೈತಿ 3.5 ಇಟ್ಕೋರಿ. ಇಲ್ಲಿಕಂದ್ರೆ 4 ಇಟ್ಕೋರಿ. ನಾ ಹೆಚ್ಚಿಗೆ ಇರ್ಬೇಕಂದ್ರೆ 4 ಇಟ್ಕೋತೀನಿ ರೀ. ಯಾಕೆ ಹೊಲಿಯಾಗದು ಹೆಚ್ಚು ಕಮ್ಮಿ ಹೋಗಲ್ರಿ. ಅವ್ರದ್ದು ಅಳತೆ ಜಂಪರ್ ಏನಿರುತ್ತೆ ನೋಡ್ಕೊರಿ. ಇಷ್ಟು ಅವ್ರ ಅಳತೆ ಜಂಪರ ಇರ್ತಲ್ಲ ಹೆಚ್ಚೈತ್ರಿ ಅವ್ರದ್ದು. ಕ್ರಾಸ್ ಪಟ್ಟಿ 3.5 ಇಟ್ಕೊಂಡ್ರಿ. 3.5 ಈ ಸೈಡು ನಮ್ಮ ಸೈಡು 3.5, ಆ ಕಡೆ ಸೈಡು 2.5 ನೋಡಿರಿ. 1 ಇಂಚ್ ಕಡಿಬೇಕ್ರಿ ಕ್ರಾಸ್ ಪಟ್ಟಿ ನೋಡಿರಿ. ಈ ಥರ ನೀಟಾಗ ಹಾಕೋರಿ. ಎದಿ ಇರ್ತಾವ್ರಿ ಜಂಪರ. ಸೀದಾ ಲೈನ್ ತೊಗೊಂಡ್ರೆ ಸ್ವಲ್ಪ ಈ ಥರ ಶೇಪ್ ತೊಗೊಂಡು ಹಿಂಗೆ ತೊಗೊಂಡು ಲೈನ್ ಹಾಕೋರಿ. ಟಸ್ಕ್ ಹಿಡಿಬೇಕಂದ್ರೆ ಇಲ್ಲಿಗೆ 3.5
3.5 ಇರ್ಬೇಕು ನೋಡಿರಿ ಟಸ್ಕ್ ಹಿಡಿಯೋಕೆ. ನೋಡಿರಿ ಇಲ್ಲೇ 3.5 ಇಂಚ್ ಇಷ್ಟು ರೀ. ಇಲ್ಲಿ 1 ಇಂಚ್ ರೀ ಇಷ್ಟು, ಮತ್ತು ಇದು ಅರ್ಧ ಇಂಚ್ ರೀ ಇಷ್ಟು. ನೋಡಿರಿ ಇದು ಬೇಕಾ, ಎಷ್ಟು ಉದ್ದಿ ಬೇಕು ನಿಮಗೆ ಅಷ್ಟು ಉದ್ದ ಇಷ್ಟು ಟಕ್ಸ್ ಹಿಡಿದು ನೋಡಿರಿ. ಇದು ನಾ ಟಕ್ಸ್ ಹಿಡಿದು ಹೇಳ್ಕೊಟ್ಟೀನಿ ರೀ. ನೀವು ಹೊಸ್ದಾಗಿ ಕಲಿಯೋರಿಗೆ ಟಕ್ಸ್ ಹಿಡಿದು ಹೇಳ್ಕೊಟ್ಟೀನಿ. ಮತ್ತು ಇಲ್ಲಿ ರೀ ಇದು ನೋಡಿ ಸವಾನ ಇಟ್ಕೋಬೇಕು ನೆಟ್ ನಡ್ಬರ್ಕ. 6 ಇಂಚ್ ಐತಲ್ಲ ರೀ, 6 ಇಂಚ್ ಐತೆ. 3 ಇಂಚಿಗೆ ನೋಡಿರಿ ಇಲ್ಲಿಗೊಂದು ಟಕ್ಸ್ ಬರ್ತ್ರಿ, ಇಲ್ಲಿಗೊಂದು ಟಕ್ಸ್ ಬರ್ತಾ. ಮತ್ತು ಇದು ಏನು ಲೈನ್ ಇರ್ತಲ್ಲ ರೀ, ಇದು ಮೇನ್ ಇಲ್ಲಿಗೆ ಇಲ್ಲಿ ಒಂದು ಟಕ್ಸ್ ಬರ್ತ ನೋಡಿರಿ ಇಷ್ಟು ಮೂಲಿ ಮ್ಯಾಗ. ಮತ್ತು ಇದು ನಡ್ಬಾರ್ಕ್ರಿ, ಇದು ಇಲ್ಲಿಗೊಂದು ಟಕ್ಸ್ ಬರ್ತ ನೋಡಿರಿ. ಈ ಥರ ಟಕ್ಸ್ ಹಿಡ್ಕೊರಿ. ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಾಗಲ್ಲ ಅಂತ ನಾನು ಇದೊಂದು ಟಕ್ಸ್ ಅಟ್ಟೆ ಹಿಡಿತೀನಿ ರೀ. ಡಾಚ್ ಅಂತಾರಲ್ರಿ, ಇದೊಂದು ಡಾಚ್ ಹಿಡಿತೀನಿ. ಒಬ್ರೊಬ್ರದ್ದು 4 ಡಾಚ್ ಇರ್ತಾವೆ ರೀ. ಇಲ್ಲಿ 3.5 ಇಂಚ್ ರೀ, ಇದು 3.5. ಇದು ಒಂದು ಅರ್ಧ ಇಂಚ್ ರೀ, ಇದು ಅರ್ಧ ಇಂಚು. 1 ಇಂಚಿನಾಗ ಟಕ್ಸ್ ಹಿಡ್ಕೋಬೇಕು ನೋಡಿರಿ. ಹೆಚ್ಚಿಗೆ ಅರಿವಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಬರ್ರಿ ಇವಾಗ ಹಿಂದಿನ ಪಾರ್ಟ್ ನೋಡ್ರಿ. ಇದು ಹಿಂದಿನ ಪಾರ್ಟು 7 ಇಂಚ್ ಐತ್ರಿ. ಆಮೇಲೆ ನಾನು ಕಟಿಂಗ್ ಮಾಡಾಗ ಶೇಪ್ ಹಾಕೋತೀನಿ ರೀ. ಇವಾಗ ಬರ್ರಿ ಇದು 3.5 ಇಂಚ್ ರೀ. ನಿಮ್ಗೆ ಹೇಳ್ಕೊಡಕತ್ತೀನಿ ರೀ. ಇದು 1 ಇಂಚ್ ಟಕ್ಸ್ ಬರುತ್ತೆ ರೀ. ಇಲ್ಲೊಂದು ಇಂಚ್ ಬರುತ್ತೆ, ಇಲ್ಲೊಂದು ಇಂಚು ಟಕ್ಸ್ ಬರುತ್ತೆ ರೀ. ಇದು ಇಲ್ಲಿ ಮಾತ್ರ 3.5 ಇಂಚ್ ಗ್ಯಾಪ್ ಇರ್ಬೇಕು. ಇಲ್ಲಕ್ಕಂದ್ರೆ ಈ ಕಡೆ ಸನಿ ಆಗ್ಬಾರ್ದು, ಈ ಕಡೆನೂ ಆಗ್ಬಾರ್ದು, ನಡ್ಬರ್ಕ್ ಆಗ್ಬೇಕು ನೋಡಿರಿ. ಎಡ್ಡು ಡಾಚ್ ಡಾಚ್ ಹಿಡಿತೀನಿ ರೀ. 3.5 ಇಂಚು, ಇಲ್ಲೊಂದು ಇಂಚ್ ಇಷ್ಟು ಹಿಡ್ಕೋಬೇಕು ನೋಡಿರಿ ಟಕ್ಸ್. ಒಲೆ ಒಳಗೆ ಗೊತ್ತಾಗತ್ತೆ ರೀ ಒಲೆಯವ್ರಿಗೆ. ಇಲ್ಲೇ ಬಗಲ್ ನೋಡ್ರಿ, ಇದು 1.5 ಇಂಚ್ ಐತ್ರಿ. 1.5 ಇಂಚ್ ಶೇಪ್ ಹಾಕೋಬೇಕು. ಇಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ಮುಂಭಾಗ ಏನೈತಿ, ಮುಂಭಾಗ ಈ ಥರ ಮತ್ತೊಂದು ಅರ್ಧ ಇಂಚ್ ತೊಗೋಬೇಕ್ರಿ ಮುಂಭಾಗ. ಇದು ಮುಂಭಾಗ ಅರ್ಧ ಇಂಚ್ ತೊಗೋಬೇಕ್ರಿ. ಸುಮ್ಮಿರಪ್ಪಾಜಿ, ಮುಂಭಾಗ ಅರ್ಧ ಇಂಚ್ ತೊಗೋಬೇಕ್ರಿ. ಇದು ಮುಂಭಾಗ ಕ್ರಾಸ್ ಪಟ್ಟಿ ಬಗಲ ತೊಗೊಂಬರ್ತೀನಿ ಬರ್ರಿ. ಇವಾಗ ನೋಡ್ರಿ ಫಸ್ಟ್ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀನಿ ನೋಡ್ರಿ. ನಾವು ಯಾವ ಥರ ಶೇಪ್ ಹಾಕಿರ್ತೀವಿ ಅದೇ ಶೇಪ್ನಾಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊರಿ. ಆಮೇಲೆ ಕೊರಳರಿ ನಿಮ್ಗೆ ಯಾವ ಕಡೆ ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರ ತೊಗೊರಿ. ಆದಷ್ಟು ನೀಟಾಗೇ ಕಟ್ ಮಾಡ್ಕೊರಿ. ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡ್ರಿ. ಇದನ್ನು ಓಪನ್ ಆಗಿ ಇದು ಬಗಲ್ ಕಟ್ ಮಾಡ್ಕೊತೀನಿ ನೋಡಿರಿ. ನಾ ಹೇಳಿನಲ್ಲ ಫಸ್ಟು ಈ ರೀತಿ ಫಸ್ಟ್ನೇ ಮಾರ್ಕಿ ಕಟ್ ಮಾಡ್ಕೊರಿ. ಆಮೇಲೆ ಏನೈತೆ ರೀ, ಇದನ್ನು ಈ ಥರ ಅರ್ಧ ಇಂಚ್ ತೊಗೋಬೇಕ್ರಿ ಮುಂಭಾಗ. ಇಲ್ಲಿಕ್ಕಂದ್ರೆ ಸರಿ ಬರಲ್ರಿ, ತೋಳು ಹಚ್ಚಾಗ ಸರಿ ಕುಂದಲ್ಲ ನೋಡ್ರಿ. ಅದು ಒಬ್ರೊಬ್ರಿಗೆ ಗೊತ್ತಿರ್ತೈತಿ. ನಾ ಹೇಳ್ಕೊಡಕತ್ತೀನಿ ನೋಡಿರಿ. ಇದು ನೀನು ಎಲ್ಲ ಥರ ಹೇಳ್ಕೊಟ್ರಾತು ಅವ್ರಿಗೆ ಸ್ವಲ್ಪ ಮಾಹಿತಿ ಬರಲಿ ಅಂತ ಹೇಳ್ಕೊಡಕತ್ತೀನಿ ರೀ. ಈ ಥರ ಕಟಿಂಗ್ ಮಾಡಿ ನೀವು ಟೈಲರಿಂಗ್ ಹೊಲಿರಿ, ಮಸ್ತ್ ಬರ್ತೀರಿ ಜಂಪರ. ಇದು ಭುಜ ತೊಗೊಂಡ್ರಲ್ರಿ, ಇದನ್ನು ಎತ್ತಿಟ್ಬಿಡ್ರಿ. ಮುಂಭಾಗ ಕ್ರಾಸ್ ಪಟ್ಟಿನ ತೆಗೀರಿ. ಬರ್ರಿ ಇವಾಗ ಹಿಂಭಾಗ ತೋರಿಸ್ತೀನಿ ನೋಡಿರಿ. ನಾನು ಕಟ್ ಮಾಡೋದು ಇದೇ ರೀತಿ ಕಟ್ ಮಾಡ್ತೀನಿ ರೀ. ಹಿಂಭಾಗ 7 ಇಂಚ್ ಇಟ್ಕೊಂಡೀನಿ ರೀ. ಇದನ್ನು ಈ ಥರ ರೌಂಡ್ ಶೇಪ್ ಐತ್ರಿ. ಅದು ಯಾವ ಶೇಪಿಗೆ ಇರ್ತಾವೆ ಬ್ಲೌಸ್ ಆತಿ ಆ ಶೇಪಿಗೆ ಕಟಿಂಗ್ ಮಾಡ್ಕೊರಿ. ನೋಡಿರಿ ನಾ ರೌಂಡ್ ಶೇಪ್ ಹಾಕ್ಕೊಂಡಿ ನೋಡಿರಿ, ಕಟ್ ಮಾಡಾಕತ್ತೀನಿ ಇವಾಗ. ನೀಟಾಗ ಅರಿವಿ ನೋಡಿರಿ. ಮತ್ತು ಒಳಸಾಡ್ದಾಗ ಇದು ಕಾಟನ್ ಅರಿವಿ ಐತ್ರಿ. ನಾವು ಒಳಸಾಡಿ ಕಟ್ ಮಾಡ್ತೀನಿ. ಹಿಂಗೆ ಒಳಸಾಡಿ ತರ್ಕೆಟ್ ಇತ್ತಂದ್ರೆ ನೀಟ್ ಕುಂದಲ್ಲ ನೋಡಿರಿ. ಈಗ ಹಿಂಭಾಗು ಬಂತು, ಮುಂಭಾಗು ರೆಡಿ ಆಗೈತೆ ನೋಡಿರಿ. ನೋಡಿರಿ ಇವಾಗ ತೋಳು ಕಟಿಂಗ್ ಮಾಡಾಕತ್ತೀನಿ ರೀ. ತೋಳಿನ ಬಗ್ಗೆ ಏನು ಹೇಳಿಲ್ರಿ, ತೋಳು ಸ್ಲೀವ್ ಬಗ್ಗೆ. ಇದು 1.5 ಇಂಚು ಮಡ್ಚಾಕ್ರಿ. ಇದು 5 ಇಂಚ್ ಅದ ತೋಳು. ಇಲ್ಲಿ 5 ಇಂಚ್ ಇಟ್ಕೊಂಡ್ರೆ ಇಲ್ಲಿ 3 ಇಂಚ್ ಇಟ್ಕೋಬೇಕ್ರಿ. 1.5 ಇಂಚ್ ಮಡ್ಚಾಕ. ಇವಾಗ ಬರ್ರಿ ಇಲ್ಲಿ ಶೇಪ್ ತೊಗೋಬೇಕು ತೋಳಾಗೂ. ಅಲ್ಲಿ ಮುಂಭಾಗ ಏನು ತೊಗೊಂಡಿರ್ತಿರಲ್ಲ ಇವು ಮುಂಭಾಗ ಅಷ್ಟೇ ತೊಗೋಬೇಕ್ರಿ, ಹಿಂಭಾಗ ತೊಗೋಬಾರ್ದು. ನೋಡಿರಿ ಇಲ್ಲೇ ಸರಿ ಸರಿ ಅಪ್ಪಾಜಿ.
ಶ್ರವಣ್ ಕುಮಾರ್ ನೋಡ್ರಿ ಹೆಂಗೆ ಜೋತ್ ತಿಂತಾನ. ಈ ಥರ ಮುಂಭಾಗ ಅರ್ಧ ಇಂಚ್ ತಗೋಬೇಕ್ರಿ. ಹಿಂಭಾಗ ತಗೊಂಡ್ರೆ ನೋಡ್ರಿ ಈ ಥರ ತಗೋಬೇಕು ನೋಡ್ರಿ. ನೋಡ್ರಿ ಗೋಟ್ ನರಿಬಿ ತಕ್ಕೊಂಡೆ ನಾನು. ಸಾಕು ಗೋಟ್ ನರಿಬಿ ಕಟ್ಟಿಟ್ಬಿಡ್ತೀನಿ ರೀ ಇದನ್ನು. ಇಷ್ಟೇ ನೋಡ್ರಿ ಬ್ಲೌಸ್ ಕಟ್ಟಿಂಗು. ಬಾ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ನನಗೆ ಬ್ಲೌಸು ಮುಂಭಾಗ ಹಿಂಭಾಗ ಹಿಂದಿನ ಪಾರ್ಟು ಮುಂದಿನ ಪಾರ್ಟು ತೋರಿಸಿ ಅಂತ. ಅದು ಆಯ್ತು ಟಸ್ಕ್. ಮತ್ತೊಬ್ಬರು ಸಿಸ್ಟರ್ ಏನೈತೆ ಡಾಚ್ ಹಿಡಿತಿರಲ್ಲ ಹೆಂಗೆ ಎಷ್ಟು ಇಂಚಿಗೆ ಎಷ್ಟೆಷ್ಟು ಹಿಡಿಬೇಕು ರೀ ಡಾಚ್ ಅಂತ ಹೇಳಿದ್ರಿ. ಅದ್ರ ಬಗ್ಗೆನೂ ಹೇಳೀನಿ, ಅದ್ರ ಬಗ್ಗೆನೂ ಹೇಳೀನಿ. ಎರಡು ಕಮೆಂಟ್ಗಳಿಗೆ ಉತ್ತರ ಸಿಕ್ತಂತ ಅಂದ್ಕೊಂಡು ನೋಡ್ರಿ ಈ ಥರ ಕಟ್ಟಿಟ್ಬಿಡೋದು. ಬರ್ರಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಂತ. ಧನ್ಯವಾದಗಳು ನೋಡಿರಿ.